ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಪ್ರಶ್ನೆ ಎದ್ದೇಳುತ್ತೆ. ಅದೇನೆಂದರೆ, ನಾನು ಈ ಸ್ಥಿತಿಯಲ್ಲಿ ಇರುವುದಕ್ಕೆ ಏನು ಕಾರಣ? ದೇವರ, ಪರಿಸ್ಥಿತಿಗತಿಗಳ, ಹೆತ್ತವರ, ನಮ್ಮ ಕೆಲಸ ಕಾರ್ಯಗಳ, ಈ ಪ್ರಪಂಚವ ಎಂಬುದಾಗಿ. ಕೆಲವರು ಯಾವಾಗಲೂ ಸಂತೋಷದಿಂದಿರಬಹುದು, ಅವರು ನೆನೆಸಿದ್ದೆಲ್ಲ ನಡೆಯಬಹುದು. ಆದರೆ ಕೆಲವರು ಯಾವಾಗಲೂ ರೋಗದಿಂದ, ಸಮಸ್ಯೆಗಳಿಂದ, ಸವಾಲಿನಿಂದ, ಹಲವಾರು ಹೋರಾಟಗಳ ಮಧ್ಯದಲ್ಲಿರುತ್ತಾರೆ. ಇದಕ್ಕೆಲ್ಲ ಕಾರಣಗಳೇನು? ಒಬ್ಬ ಮನುಷ್ಯನ ಯೋಚನೆಗಳು, ಭಾವನೆಗಳು, ಮಾತಾಡುವ ಮಾತುಗಳು, ನಿರೀಕ್ಷೆ ಹಾಗೂ ಪ್ರವರ್ತನೆಗಳೇ ಅವನನ್ನು ನಡೆಸುತ್ತಿರುವುದು ಎಂಬುದಾಗಿ ಜಪಾನ್ ದೇಶದ ಸೈಂಟಿಸ್ಟ್ ಡಾಕ್ಟರ್ ಮಸಾರೆಮೊತೊ ಹೇಳುತ್ತಾರೆ. ಇದನ್ನು ನಿರೂಪಿಸಲು ಆತ ನೀರನ್ನು ಪ್ರಯೋಗಿಸಿದರು. ಹೇಗೆಂದರೆ, ಒಂದು ಗಾಜಿನ ಗ್ಲಾಸ್ನಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ಪ್ರೀತಿ ಎಂಬ ಹೆಸರನ್ನು ಬರೆದು ಗ್ಲಾಸಿಗೆ ಅಂಟಿಸಿದರು. ಸ್ವಲ್ಪ ಸಮಯದ ನಂತರ ಆ ನೀರನ್ನು ಒಂದು ವಿಶೇಷವಾದ ಮೈಕ್ರೋಸ್ಕೋಪ್ ಮೂಲಕ ನೋಡುವಾಗ ಆ ನೀರು ಶುದ್ಧವಾಗಿ ಆರೋಗ್ಯಕರವಾಗಿತ್ತು. ಆಮೇಲೆ ಅವರು ಅದೇ ನೀರಿಗೆ ಪ್ರೀತಿ ಎಂಬ ಪದವನ್ನು ತೆಗೆದುಹಾಕಿ ಮೂರ್ಖ ಎಂಬುದಾಗಿ ಬರೆದು ಅಂಟಿಸಿದರಂತೆ. ಸ್ವಲ್ಪ ಹೊತ್ತಿನ ನಂತರ ಆ ನೀರನ್ನು ಮೈಕ್ರೋಸ್ಕೋಪ್ ಮೂಲಕ ನೋಡಿದಾಗ ಆ ನೀರಿಗೆ ಅಂದವೇ ಇಲ್ಲದೆ ತುಂಬಾ ಘೋರವಾಗಿತ್ತಂತೆ. ನಾವು ನೀರನ್ನು ನೋಡಿ ಪಾಸಿಟಿವ್ ಆಗಿ ಮಾತಾಡುವುದರಿಂದ ಆ ನೀರು ತುಂಬಾ ಸುಂದರವಾಗಿ ಕಾಣಿಸುತ್ತದೆ ಮತ್ತು ನೀರಿಗೆ ಮನುಷ್ಯನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇದೆ ಎಂಬುದಾಗಿ ಡಾಕ್ಟರ್ ಮಸಾರೆಮೊತೊ ಹೇಳುತ್ತಾರೆ. ನೋಡಿರಿ, ಮನುಷ್ಯನ ದೇಹದಲ್ಲಿ 70% ನೀರಿದೆ. ನಾವು ನಕಾರಾತ್ಮಕವಾಗಿ ನಮ್ಮ ಯೋಚನೆಗಳನ್ನು ಪ್ರಕಟಿಸುವುದಾದರೆ ನಮ್ಮ ದೇಹದಲ್ಲಿರುವ ಅಂಗಗಳಿಗೆ ತೊಂದರೆ, ಸಮಸ್ಯೆ ಉಂಟಾಗುತ್ತದೆ, ರೋಗ ಬರುತ್ತದೆ. ಹರ್ಷ ಹೃದಯವು ಒಳ್ಳೆ ಔಷಧ, ಕುಗ್ಗಿದ ಮನದಿಂದ ಒಣಮೈ ಎಂಬುದಾಗಿ